ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೇಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸುತ್ತಾ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸಿ, ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀ ಜಗನ್ನಾಥದಾಸಾರ್ಯರು ರಚಿಸಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ. 5 ಮತ್ತು 6ನೆಯ ನುಡಿಗಳಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀಮದಾಚಾರ್ಯರ ಸಿದ್ಧಾಂತಗಳನ್ನು, ತತ್ವ ಸಿದ್ಧಾಂತಗಳನ್ನು, ಪ್ರಮೇಯಗಳನ್ನು ತುಂಬ ಚಂದವಾಗಿ ವರ್ಣಿಸಿ 7ನೆಯ ನುಡಿಯಲ್ಲಿ ನಮ್ಮ ಕರ್ಮಾಚರಣೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ನುಡಿಯಲ್ಲಿ ಏನು ಹೇಳ್ತಿದ್ದಾರೆ ಎನ್ನುವಂತಹ ಚಿಂತನೆಯನ್ನು ಯಥಾಮತಿ ನೋಡ್ಕೊಂಡು ಬರೋಣ ಬನ್ನಿ. ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದಜಲ ನೈರ್ಮಾಲ್ಯವನೇ ಧರಿಸುತ್ತ ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ದುದಕ್ಕೆ. ನಮ್ಮ ಬಾಳುವೆ, ನಮ್ಮ ಈ ಜೀವನ ಸಾರ್ಥಕ ಮಾಡಿಕೊಳ್ಳುವಂತಹ ಬಗೆ ಹೇಗೆ, ನಮ್ಮ ಕರ್ಮಾಚರಣೆಗಳು ಹೇಗಿರಬೇಕು ಎನ್ನುವುದನ್ನು ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ಈ ನಮ್ಮ ದೇಹವನ್ನು ಭಗವಂತ ಕೊಟ್ಟಿರುವ ಭಿಕ್ಷೆ ಎಂದು ತಿಳಿತಾ ಈ ದೇಹವನ್ನು ಪರಮಾತ್ಮನ ರಥ ಎಂದು ಅನುಸಂಧಾನ ಮಾಡಿ ಆ ರಥಕ್ಕೆ ಹೃದಯ ಭಾಗ ಅಂದರೆ ಮಧ್ಯಭಾಗವಾಗಿರ್ತಕ್ಕಂತಹ ಹೃದಯದಲ್ಲಿ ದೇವರ ಆವಾಸಕ್ಕೆ ಯೋಗ್ಯವಾಗಿರುವಂತೆ ಮಾಡಬೇಕು. ಅದಕ್ಕೆ ಹೃದಯದಿ ರೂಪವು, ಯಾರ ರೂಪವು? ಶ್ರೀ ಹರಿಯ ರೂಪವು ಬರುವಂತೆ ಮಾಡಬೇಕು. ಅಲ್ಲ, ನೋಡೋದು ಕಣ್ಣಲ್ವಾ? ಹಾಗಿದ್ರೆ ಹೃದಯದಿ ರೂಪವನ್ನು ನೋಡೋದು ಹೇಗೆ? ಅಥವಾ ಹೃದಯದಲ್ಲಿ ಭಗವಂತನ ಆ ಒಂದು ಇರುವಿಕೆಯನ್ನು ಸ್ಥಾಪನೆಗೊಳಿಸುವುದು ಹೇಗೆ? ಕಣ್ಣಿಂದ ನೋಡ್ತೇವೆ ಸರಿ, ಕಣ್ಣೇ ನೋಡಲ್ಲ ಅಲ್ವಾ? ಕಣ್ಣಿನ ಮುಖಾಂತರವಾಗಿ ಚೇತನರು ನೋಡ್ತಾ ಇದ್ದಾರೆ ವಸ್ತುಗಳನ್ನು. ಮತ್ತು ಇನ್ನು ಹೃದಯದಲ್ಲಿ ರೂಪವು ಅಂತ ಹೇಳ್ತಾ ಇದ್ದಾರೆ ದಾಸಾರ್ಯರು. ಇದರ ಅರ್ಥವೇನು ಅಂದರೆ, ಹೃದಯ ಪೂರ್ವಕವಾಗಿ ನೋಡಿ, ಮನಸ್ಸಿಟ್ಟು ನೋಡಿ, ಏಕಾಗ್ರ ಚಿತ್ತರಿಂದ ನೋಡಿ ಅನ್ನುವಂತಹದ್ದು. ಅದಕ್ಕೆ ದಾಸರು ಹೇಳಿಲ್ವಾ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ. ಕಣ್ಣಿದೆ ಆದರೆ ಹುಟ್ಟು ಕುರುಡ, ಅಂತರಂಗದಿಂದ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಶ್ರೀ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂತರಂಗದಿಂದ ಹೃದಯಪೂರ್ವಕವಾಗಿ ಏಕಾಗ್ರಚಿತ್ತರಾಗಿ ಭಗವಂತನನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ. ಅದಕ್ಕಾಗಿ ಇಲ್ಲಿ ಹೃದಯದಿ ರೂಪವು ನೋಡಿ ಏನು ಮಾಡೋದು? ಹೃದಯದಿಂದ ನೋಡಿ ಹೃದಯದಲ್ಲಿ ಭಗವಂತನ ಸ್ಥಾಪನೆಯನ್ನು ಮಾಡ್ಕೋಬೇಕು. ಅದಕ್ಕೆ ಈ ದೇಹವನ್ನು ಭಗವಂತನಿಗಾಗಿ ಇರುವ ರಥ ಎಂದು ಅನುಸಂಧಾನ ಮಾಡಬೇಕು. ಹೃದಯದಲ್ಲಿ ಗುಡಿ ಕಟ್ಟಿ ಶ್ರೀಹರಿಯನ್ನು ಸ್ಥಾಪನೆ ಮಾಡಬೇಕು. ಸುಮ್ಮನೆ ನೋಡಿದಾಗ ಭಗವಂತನ ರೂಪ ಹೃದಯದಲ್ಲಿ ಕಾಣಲ್ಲ. ಸುಮ್ಮನೆ ನೋಡ್ತೀವಿ ನಾವು, ಎಷ್ಟು ಬಾರಿ ನೋಡಿ ಬಂದರೂ ಭಗವಂತನನ್ನು ದೇವಸ್ಥಾನಗಳಿಗೆ ಹೋಗಿ, ತಿರುಪತಿಗೆ ಹೋಗಿ, ಬೆಟ್ಟ ಏರಿ ಕಾಲ್ನಡಿಗೆಯಿಂದಲೇ ಹೋಗಿ ಬಂದರೂ ಕೂಡ ಅಲ್ಲಿ ನಮ್ಮ ಹೃದಯದಲ್ಲಿ ಭಗವಂತನ ಸ್ಥಾಪನೆ ಆಗಬೇಕು. ಒಂದು ಬಾರಿ ಭಗವಂತ ನಮ್ಮನ್ನು ನೋಡಬೇಕು. ಆ ಕೃಪಾದೃಷ್ಟಿಗೆ, ಭಗವಂತನ ಕೃಪಾದೃಷ್ಟಿಗೆ ನಾವು ಬೀಳಬೇಕು. ಆಗ ಮಾತ್ರ ಶ್ರೀಹರಿ ಬಂದು ನಮ್ಮ ಹೃದಯದಲ್ಲಿ ನೆಲೆಸ್ತಾರೆ. ಆದ್ದರಿಂದ ಇಲ್ಲಿ ಹೃದಯದಿ ರೂಪವು ಅಂದರೆ, ಈ ನೋಡಿ, ನೋಡಬೇಕು ಅಂತಿರ್ತೇವೆ, ಭಗವಂತನನ್ನು ಕಾಣಬೇಕು ಅಂತ ಅಷ್ಟು ದೂರದಿಂದ ಕ್ಯೂ ಅಲ್ಲಿ ನಿಂತು ಹೋಗ್ತೇವೆ.
ಆದರೆ ಅಲ್ಲೂ ಕೂಡ ಗದ್ದಲಮಯವಾಗಿರುತ್ತೆ. 5 ನಿಮಿಷ ನೋಡೋಕ್ಕಾಗಲ್ಲ, 1 ಸೆಕೆಂಡು ಕೂಡ. 5 ನಿಮಿಷ ಯಾಕೆ, 1 ಸೆಕೆಂಡಿನಲ್ಲೇ ದಬ್ಬಿ ಬಿಟ್ಟಿರ್ತಾರೆ ಮುಂದೆ ನಮ್ಮನ್ನು ಅಲ್ವಾ. ಅಷ್ಟರೊಳಗಡೆನೆ ಆ ಪಾದದ ಚಿಂತನೆಯನ್ನು ಮಾಡುವುದು ಯಾವಾಗ ಸಾಧ್ಯ? ಅಷ್ಟರಲ್ಲಿಯೇ ನಮ್ಮ ಯೋಚನೆಗಳು ಬೇರೆ ನಿಟ್ಟಿನಲ್ಲಿಯೇ ಸಾಗಿಬಿಟ್ಟಿರುತ್ತವೆ, ಭಗವಂತನ ಕುರಿತಾಗಿ ಇರೋಲ್ಲ. ನಾವು ಅಷ್ಟು ದೂರದಿಂದ ಬಂದಿದ್ದೇವೆ, ನಮ್ಮನ್ನು ಒಂದು ಚೂರು ಅಲ್ಲಿ ಭಗವಂತನ ಮುಂದೆ ನಿಲ್ಲಿಸೋಕೆ ಬಿಡಲಿಲ್ಲ, ಹಾಗೇ ಮುಂದೆ ದಬ್ಬಿದ್ರು ಅಂತ. ನಮ್ಮ ಯೋಚನೆ ಅವರು ದಬ್ಬಿದ್ದಕ್ಕಾಗಿ ಸಿಟ್ಟು, ಕೋಪ, ಅವರ ಮೇಲೆ ಕೋಪ ಇರುತ್ತೆ, ಅಥವಾ ನಮ್ಮ ಒಟ್ಟಿಗಿದ್ದವರು ಜೊತೆಗೆ ಬಂದ್ರ ಇಲ್ಲ ಅನ್ನುವಂಥ ಚಿಂತನೆ ಇರುತ್ತೆ, ಇಲ್ಲ ಲಗೇಜ್ ಕಡೆ ಚಿಂತೆ ಆಗಿರುತ್ತೆ. ಹೀಗೆ ನಮ್ಮ ಯೋಚನೆಗಳು ಹಲವಾರು ರೀತಿಯಲ್ಲಿ ಸಾಗಿರ್ತವೆ. ಅದಕ್ಕಾಗಿ ಚಿತ್ತವೇ ಚಿಂತನೆ ಮಾಡು ಶ್ರೀ ವಾಸುದೇವನನ್ನು ಸದಾಕಾಲ ಅಂತ ಚಿತ್ತ ಆ ಮನಸ್ಸಿನಲ್ಲಿ ಬೇಡಿಕೊಳ್ಬೇಕು. ಹಾಗೆ ಬೇಡ್ಕೊಂಡ್ರೆ ಏನಾಗತ್ತೆ ಅಂದರೆ ಭವಬಂಧನವನ್ನು ತಡೆದು ಹಾಕುವಂತಹ ಕೆಲಸವನ್ನು ಅದು ಮಾಡತ್ತೆ. ಭಗವಂತ ಸಂತೃಪ್ತರಾಗ್ತಾರೆ. ಭಗವಂತ ಸಂತೃಪ್ತರಾದರೆ ಸಾಕು, ಇನ್ನೇನು ಬೇಕು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತ ಸುಪ್ರಸನ್ನರಾದರೆ ಅಸಾಧ್ಯವಾದದ್ದು ಅಂತ ಯಾವುದೂ ಇಲ್ಲ. ಭಾಗವತದ ಮಾತು ಇದು. ಹೀಗೆ ನಾವು ಭಗವಂತನನ್ನು ಹೃದಯದಲ್ಲಿ ಸ್ಥಾಪನೆಯನ್ನು ಮಾಡ್ಕೋಬೇಕು. ಯಾರ ಹೃದಯದಲ್ಲಿ ಭಗವಂತನ ರೂಪವಿದೆಯೋ, ಯಾರ ಹೃದಯದಲ್ಲಿ ಭಗವಂತನ ರೂಪ ಸ್ಥಾಪನೆಯಾಗಿದೆಯೋ ಅಲ್ಲಿ ಶ್ರೀ ಇರುತ್ತೆ, ಅಲ್ಲಿ ಸಂಪತ್ತು ಇರುತ್ತೆ. ಯಾಕಂದರೆ ಭಗವಂತ ಒಬ್ಬನೇ ಒಟ್ಟಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯರು ಬಂದಿರ್ತಾರೆ. ಸಂಪತ್ತು ಇರುತ್ತೆ, ಆನಂದ ನೆಲೆಸಿರುತ್ತೆ. ಯಾಕೆ? ಶ್ರೀಹರಿಯೇ ನಿತ್ಯಾನಂದಮಯ ಸ್ವರೂಪರಾಗಿರ್ತಕ್ಕಂಥವರು. ಹಾಗಾಗಿ ಆ ಸಂಪತ್ತು, ಆಯಸ್ಸು, ಆರೋಗ್ಯ ಎಲ್ಲವೂ ಕೂಡ ಲಭಿಸುತ್ತೆ. ಆದ್ದರಿಂದ ಇಲ್ಲಿ ದಾಸಾರ್ಯರು ನಮಗೆ ಹೇಳ್ತಾ ಇದ್ದಾರೆ, ಈ ಹೃದಯದಿ ರೂಪವು ನಿತ್ಯ ಮಂಗಲವಾಗುತ್ತೆ. ಹೃದಯದಲ್ಲಿ ಶ್ರೀಹರಿಯ ರೂಪವನ್ನು ನಾವು ನೆನೆಸಬೇಕು, ಚಿಂತಿಸಬೇಕು, ಆರಾಧಿಸಬೇಕು ಅಂತ. ನಂತರದಲ್ಲಿ ವದನದಿ ನಾಮವು. ನೋಡಿ, ನಾಮ ಒಂದು ನಾಮಸ್ಮರಣೆ, ಇನ್ನೊಂದು ಊರ್ಧ್ವ ಪುಂಡ್ರಾದಿಗಳ ನಾಮ. ನೋಡಿ, ಎರಡೂ ಕೂಡ ವದನದಲ್ಲಿ ಇರಬೇಕು ಅಂತ. ವದನ ಅಂದರೆ ಏನು? ಮುಖ. ಮುಖದಲ್ಲಿ ಈ ಊರ್ಧ್ವ ಪುಂಡ್ರಾದಿಗಳ ಧಾರಣೆ ಮಾಡಿರಬೇಕು. ಅಥವಾ ವದನದಿ ನಾಮವು ಅಂದರೆ ಆ ವದನ ಅಂದರೆ ನಾಲಿಗೆ ಕೂಡ ಅರ್ಥ. ಆ ನಾಲಿಗೆಯಲ್ಲಿ ಶ್ರೀಹರಿಯ ನಾಮಸ್ಮರಣೆ ಇರಬೇಕು. ಊರ್ಧ್ವ ಪುಂಡ್ರವನ್ನು ಧರಿಸಿರ್ತಕ್ಕಂಥವರು ಭಗವಂತನಿಗೆ ಪ್ರೀತಿ ಪಾತ್ರರಾಗಿರ್ತಾರೆ. ಯಮದೇವರು ಕೂಡ ಅವರನ್ನು ಮುಟ್ಟಲು ಅಂಜುತ್ತಾರಂತೆ, ದಾಸಾರ್ಯರು ಹೇಳ್ತಾರೆ. ಇದು ಊರ್ಧ್ವ ಪುಂಡ್ರಧಾರಣೆ ದಾಸ್ಯದ ಲಕ್ಷಣವೂ ಕೂಡ ಹೌದು. ಅದರೊಟ್ಟಿಗೆ ನಾಮಸ್ಮರಣೆ ಬೇಕು. ನಾಲಿಗೆಯಲ್ಲಿ ಸದಾ ಕಾಲ ನಾಮಸ್ಮರಣೆ ಮಾಡಬೇಕು. ಹಾಳು ಹರಟೆ ಮಾಡಬೇಡ. ಯಾವತ್ತಿಗೂ ಹಾಳು ಹರಟೆ ಮಾಡ್ದೇನೆ ಶ್ರೀಹರಿಯ ನಾಮ ಜಪ ತಪದಲ್ಲಿ ತೊಡಗಬೇಕು. ಇನ್ನು ಮುಂದುವರೆದು ದಾಸಾರ್ಯರು, ಜಗನ್ನಾಥ ದಾಸರು ಹೇಳ್ತಾರೆ, ನಡೆಯೋದೇ ಯಾತ್ರೆ, ಮಾತಾಡೋದೇ ಸ್ತೋತ್ರ ಅನ್ನುವಂತಹ ಅನುಸಂಧಾನ ಪೂರ್ವಕವಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳೆಲ್ಲವೂ ಕೂಡ ಭಗವಂತನಿಗಾಗಿಯೇ, ಭಗವಂತನಿಗೋಸ್ಕರವೇ ಮಾಡ್ತಾ ಇದ್ದೇವೆ ಅನ್ನುವಂತಹ ಅನುಸಂಧಾನ ಇದ್ದಾಗ ಮಾತ್ರ ಅಲ್ಲಿ ಅದು ಎಲ್ಲವೂ ಕೂಡ ಭಗವಂತನಿಗೆ ಮುಟ್ಟತ್ತೆ. ಏನು ಮಾಡುವ ಕರ್ಮಗಳು ಎಲ್ಲವನ್ನೂ ಕೂಡ ನಾವು ಭಗವಂತನಿಗೆ ಅರ್ಪಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅರ್ಪಿಸಬೇಕು? ನದಿಯ ಜಲ ನದಿಗೆರವ ತೆರದಂದದಲ್ಲಿ ಅಂತ ಹೇಳ್ತಾರೆ. ಭಗವಂತ ಕೊಟ್ಟಿದ್ದೀಯಾ, ಇದನ್ನೇ ನಾನು ನಿನಗೆ ಅರ್ಪಿಸ್ತಾ ಇದ್ದೇನೆ. ನದಿಯ ಜಲ ನದಿಗೆರವ ತೆರದಂದದಲ್ಲಿ ಭಗವದ್ ಧರ್ಮಗಳನ್ನು ದಿಶಯನನಿಗರ್ಪಿಸುತ್ತ ವ್ಯಾವರ್ತ ನೀನಾಗಿ ವಿಧಿ ನಿಷೇಧಗಳಿಗೊಳಗಾಗದಲೆ ಮಾಡುತ್ತ ಧರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು.
ಹಾಗಾಗಿ ಏನು ಕೆಲಸ ಮಾಡಿದ್ರೂ ಕೂಡ ಎಲ್ಲ ನಿತ್ಯ ಕರ್ಮಾನುಷ್ಠಾನಗಳನ್ನು ಭಗವಂತ ನೀನು ಕೊಟ್ಟಿರುವಂತಹದ್ದನ್ನು ನಾನು ನಿನಗಾಗಿಯೇ ಸಮರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಗಳನ್ನು ಆ ಕರ್ಮಾಚರಣೆಗಳನ್ನು ಮಾಡಬೇಕು. ವದನದಲ್ಲಿ ನಾಮಸ್ಮರಣೆ ಇರಬೇಕು, ನಮ್ಮ ನಾಲಿಗೆಯಲ್ಲಿ ಸದಾ ಕಾಲ ನಾಮಸ್ಮರಣೆಯನ್ನು ಮಾಡಬೇಕು. ಹಾಗೆಯೇ ಈ ಮುಖದಲ್ಲಿ, ಈ ವದನದಲ್ಲಿ ಊರ್ಧ್ವ ಪುಂಡ್ರ ಧಾರಣೆ ಮಾಡಬೇಕು. ಅದು ದಾಸ್ಯದ ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ನಾಮಸ್ಮರಣೆಯು ಕೂಡ ಭಗವಂತನಿಗೆ ಸರ್ವವನ್ನು ಭಗವಂತನಿಗೆ ಅರ್ಪಿಸಿರ್ತಕ್ಕಂತಹದ್ದೇ ಅನಿಸತ್ತೆ. ಯಾಕೆ? ಪ್ರತಿಯೊಂದು ಮಾತುಗಳು ಕೂಡ ಭಗವಂತನನ್ನೇ ವರ್ಣಿಸಬೇಕು. ಅದು ಹೇಗೆ ಸಾಧ್ಯ? ನಾವೇ ಮಾತಾಡ್ಕೊಳ್ತಾ ಇದ್ದೀವಿ, ಅದು ಭಗವಂತನ ಚಿಂತನೆ ಹೇಗಾಗತ್ತೆ? ಅದಕ್ಕೆ ದಾಸರೇರು, ವಿಜಯದಾಸರು ಹೇಳ್ತಾರೆ, ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ಮಾತುಗಳು ಅಂತ ಹೇಳ್ತಾರೆ. ವಿಷ್ಣುವಿನೇ, ಶ್ರೀಹರಿಯನ್ನೇ ಕೊಂಡಾಡ್ತಕ್ಕಂತಹ ಮಾತುಗಳಾಗ್ತವೆ. ಎಲ್ಲವೂ ಕೂಡ ಪ್ರತಿಯೊಂದು ಅಕ್ಷರಗಳು ಕೂಡ ಶ್ರೀಹರಿಯ ನಾಮಸ್ಮರಣೆಯನ್ನೇ ಹೇಳ್ತವೆ. ಆದ್ದರಿಂದ ಇಲ್ಲಿ ನಾವು ಆ ಚಿಂತನೆಯಲ್ಲಿಯೇ ಪ್ರತಿಯೊಂದು ಮಾತುಗಳು ಕೂಡ ಭಗವಂತನದ್ದೇ ಆಗಿರಬೇಕು. ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು, ಭಗವಂತನ ಸಂಕೀರ್ತನೆಯೇ ಆಗ್ತಾ ಇರಬೇಕು ಇಲ್ಲಿ ಅನ್ನುವುದಕ್ಕಾಗಿ ಶ್ರೀದಾಸಾರ್ಯರು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಉದರದಿ ನೈವೇದ್ಯವು ಶಿರದಿ ಅಂತ. ಉದರದಿ ನೈವೇದ್ಯ ಅಂದರೆ ಏನು? ನೈವೇದ್ಯ ಅಂದರೆ ಯಾವುದನ್ನು ಸಂಪೂರ್ಣವಾಗಿ ನಿವೇದನೆ ಮಾಡ್ಕೊಳ್ತೇವೋ ಅದು ನೈವೇದ್ಯ. ಉದರದಿ ನೈವೇದ್ಯ ನೋಡಿ, ಯಾವತ್ತಿಗೂ ನಾವು ಊಟ ಮಾಡುವಂತಹದ್ದು, ನಾವು ಭುಂಜಿಸುವಂಥ ಸಕಲ ಪದಾರ್ಥಗಳೆಲ್ಲವೂ ಕೂಡ ಶ್ರೀಹರಿಗೆ ಸಮರ್ಪಿಸಬೇಕು, ನಿವೇದನೆಯನ್ನು ಮಾಡಿಕೊಂಡಿರಬೇಕು. ಅಂತಹ ಆಹಾರ ಪದಾರ್ಥಗಳನ್ನು ಭುಂಜಿಸಿದಾಗ ನಾವು ಸಾತ್ವಿಕರಾಗುವಲ್ಲಿ ಸಹಾಯ ಮಾಡತ್ತೆ. ಅದು ಹೇಗೆ? ನಮ್ಮ ಆಹಾರ ಶುದ್ಧವಾಗಿದ್ದರೆ ಸಾತ್ವಿಕ ಲಕ್ಷಣಗಳು ಶುದ್ಧವಾಗಿರ್ತವೆ, ಸತ್ವದ ಶುದ್ಧಿ ಆಗತ್ತೆ. ಸಾತ್ವಿಕ ಲಕ್ಷಣಗಳಿದ್ದರೆ ಅಲ್ಲಿ ಮನಸ್ಸು ಕೂಡ ಶುದ್ಧವಾಗಿರುತ್ತೆ. ಆಗ ಭಗವಂತ ಅಲ್ಲಿ ಬಂದು ನಿಶ್ಚಲವಾಗಿ ನೆಲೆಸುತ್ತಾರೆ. ನೋಡಿ ಹೇಗೆ ಇನ್ಪುಟ್ ಇದೆಯೋ ಹಾಗೆ ಔಟ್ಪುಟ್ ಆಗತ್ತೆ. ಯಾವುದನ್ನು ನಾವು ಸೇವನೆ ಮಾಡ್ತಾ ಇದ್ದೇವೋ ಅದೇ ರೀತಿಯಾಗಿ ನಮ್ಮ ವರ್ತನೆಗಳು ಇರ್ತವೆ. ಆಹಾರ ಶುದ್ಧಿ ಇರಬೇಕು, ಹಾಗೆಯೇ ಸಾತ್ವಿಕ ಬುದ್ಧಿ ಬರುತ್ತೆ. ಸಾತ್ವಿಕ ಬುದ್ಧಿ ಇದ್ದಲ್ಲಿ ಆ ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿದ್ದರೆ ಅಲ್ಲಿ ಭಗವಂತ ನೆಲೆಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂತಹದ್ದು ದಾಸಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಹೃದಯದಿ ರೂಪವು ಬೇಕು. ಭಗವಂತನ ನಾಮಸ್ಮರಣೆ, ಭಗವಂತನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೋಬೇಕು ಮೊದಲಿಗೆ. ತದನಂತರದಲ್ಲಿ ಏನು ಮಾಡಬೇಕು? ಮುಖದಲ್ಲಿ ಊರ್ಧ್ವ ಪುಂಡ್ರಾದಿಗಳನ್ನು ಧರಿಸಿರಬೇಕು. ನಮ್ಮ ನಾಲಿಗೆ ಸದಾ ಶ್ರೀಹರಿಯನ್ನೇ ಕೊಂಡಾಡ್ತಾ ಇರಬೇಕು, ನಾಮಸ್ಮರಣೆ ಮಾಡ್ತಾ ಇರಬೇಕು. ಅದರೊಟ್ಟಿಗೆ ಉದರದಿ ನೈವೇದ್ಯವೂ ಇರಬೇಕು. ಕಂಡಲ್ಲಿ ನಿಂತು ತಿನ್ನುವಂಥದ್ದಾಗಿರ್ಬಹುದು, ರೋಡಲ್ಲಿ ಇರುವಂಥದ್ದನ್ನು ಚಪ್ಪಲ್ ಹಾಕ್ಕೊಂಡೇ ತಿನ್ನುವಂಥದ್ದಾಗಿರ್ಬೋದು, ಈ ಪಾದರಕ್ಷೆಗಳನ್ನು ಹಾಕ್ಕೊಂಡು ತಿನ್ನೋದು, ಎಲ್ಲಂದರಲ್ಲಿ ಕೂತ್ಕೊಂಡು ತಿನ್ನೋದು, ನಿಂತ್ಕೊಂಡು ತಿನ್ನೋದು, ಈ ರೀತಿಯಾಗಿರುವಂತಹ ಕರ್ಮಾಚರಣೆಗಳಿಂದ ಏನಾಗತ್ತೆ? ನಮ್ಮ ವರ್ತನೆಗಳಲ್ಲಿ ವ್ಯತ್ಯಾಸ ಉಂಟಾಗತ್ತೆ. ಭಗವಂತನ ನೈವೇದ್ಯ ಯಾವತ್ತೂ ನಮ್ಮಲ್ಲಿ ಬರುತ್ತೋ, ನಮ್ಮ ಹೊಟ್ಟೆಯಲ್ಲಿ ಇರುತ್ತೋ, ನಮ್ಮ ದೇಹದಲ್ಲಿ ಇರುತ್ತೋ, ಆಗ ಸಾತ್ವಿಕರ ಲಕ್ಷಣಗಳು ತೋರಿಸ್ತವೆ, ಹೊರಗಡೆ ಬರ್ತವೆ. ಆದ್ದರಿಂದ ಇಲ್ಲಿ ದಾಸಾರ್ಯರು ನಮಗೆ ಉದರದಿ ನೈವೇದ್ಯವೂ ಇರಬೇಕು ಯಾವತ್ತಿಗೂ. ಏನಂದರೆ ಅದನ್ನು ಭುಂಜಿಸಬಾರ್ದು ಅಂತ. ಈ ಇನ್ನೊಂದು ಮಾತು, ಹಾಳು ಹರಟೆಗೆ ಹೋಗಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲ್ ಹೊರೆಯಬೇಡ, ಶ್ರೀಹರಿ ದಯ ಮಾಡ, ಎಚ್ಚೆತ್ತು ಇರು ಕಂಡ್ಯ ಮನವೇ ಅಂತ ಇಲ್ಲಿ ದಾಸಾರ್ಯರು ನೇರವಾಗಿ ನಮಗೆ ಹೇಳ್ತಾ ಇದ್ದಾರೆ. ಹಾಳು ಹರಟೆಗೆ ಹೋಗಬೇಡ, ಏನಂದರೆ ಅದು ಮಾತಾಡುವುದು ಬೇಡ. ಮತ್ತು
ಕಂಡ ಕೂಳುಗಳನ್ನು ತಿಂದು ಒಡಹೊಳೆಯಬೇಡ ಅಂತ. ಈ ಹೊಟ್ಟೆಗೋಸ್ಕರವಾಗಿ ಕಂಡದ್ದನ್ನೆಲ್ಲಾನು ಒಳಗೆ ಹಾಕೋಬೇಡಪ್ಪ. ಶ್ರೀಹರಿ ದಯಮಾಡ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಮನಸ್ಸಿಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಓ ಮನಸ್ಸೇ, ನೀನು ಎಲ್ಲಂದ್ರಲ್ಲಿ ಹೋಗಬೇಡ, ಹಾಳು ಹರಟೆಗೆ ಹೋಗಬೇಡ. ಹಾಗೆ ಕಂಡಿದ್ದನ್ನು ಎಲ್ಲವನ್ನು ಆ ದೇಹದ ಒಳಗೆ ಹೊಟ್ಟೆಗೆ ಸೇರಿಸ್ಬೇಡ ಅಂತ. ಯಾಕೆ ಅಂದರೆ ಏನಾಗತ್ತೆ, ಸಾತ್ವಿಕ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರಲ್ಲ, ಶ್ರೀಹರಿಯನ್ನು ನೆನೆಯುವಂತಹ ಮನಸ್ಥಿತಿ ನಮ್ಮದಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದಾಸರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ, ಹೃದಯದಿ ರೂಪವೂ ಆಯಿತು, ವದನದಿ ನಾಮವೂ ಆಯಿತು, ಉದರದಿ ನೈವೇದ್ಯವೂ ಆಯಿತು, ಶಿರದಿ ಪದ ಜಲ ನೈರ್ಮಾಲ್ಯವನ್ನೇ ಧರಿಸಿ. ಹಾಗಿದ್ರೆ ಶಿರದಲ್ಲಿ ಏನಿರಬೇಕು, ಈ ದೇಹವೆಂಬ ರಥಕ್ಕೆ ಕಲಶಪ್ರಾಯವಾಗಿರ್ತಕ್ಕಂತಹ ಶಿರ, ಈ ಶಿರದಲ್ಲಿ ಏನಿರಬೇಕು, ಯಾವ ರೀತಿಯ ಚಿಂತನೆಗಳನ್ನು ನಾವು ಮಾಡ್ತಾ ಇರಬೇಕು ಅನ್ನೋದನ್ನು ನಾಳೆ ಯಥಾಮತಿಯಾಗಿ ನೋಡ್ಕೊಂಡು ಬರೋಣ. ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಂದೇನದು ಸ್ವಾಮಿ, ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ. ನಾಳೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.